ಪ್ರಿಯ ವೀಕ್ಷಕರೇ, ಅನಾಮಧೇಯನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಒಂದು ವಧುವಿಗೆ ಒಳ್ಳೆಯ ಮನಸ್ಸಿರುವ, ಒಳ್ಳೆಯ ಅಭ್ಯಾಸವಿರುವ ವರ ಸಿಗುವುದು ಎಷ್ಟು ಕಷ್ಟವಿದೆಯೋ, ಅದೇ ರೀತಿ ಒಂದು ವರನಿಗೆ ಒಳ್ಳೆ ಗುಣವಿರುವ, ಒಳ್ಳೆ ಮನೆತನದ ಹೆಣ್ಣು ಸಿಗುವುದು ಅಷ್ಟೇ ಕಷ್ಟವಾಗಿದೆ. ಹೀಗಿರುವಾಗ ಈಗಷ್ಟೇ ಮದುವೆಯಾದ ಹೆಣ್ಣಿಗೆ ತನ್ನ ಮಾಂಗಲ್ಯದ ಪ್ರಾಮುಖ್ಯತೆಯನ್ನು ತಿಳಿಸಿಕೊಡಬೇಕಾಗಿದೆ. ಬನ್ನಿ, ಹಾಗಿದ್ರೆ ಈ ವಿಡಿಯೋದಲ್ಲಿ ಮಂಗಳಸೂತ್ರದ ಬಗ್ಗೆ ಹಿಂದೂ ಧರ್ಮದಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆ ಎಂದು ನೋಡಿ ಬರೋಣ. ಮೊದಲಿಗೆ ಮಂಗಳಸೂತ್ರ ಎಂದರೇನು? ಮಂಗಳ ಎಂದರೆ ಶುಭ ಎಂದರ್ಥ. ಸೂತ್ರ ಎಂದರೆ ದಾರ ಅಥವಾ ದಾರದಿಂದ ಮಾಡಿದ ಸರ ಎಂಬ ಅರ್ಥ ಕೊಡುತ್ತದೆ. ಮಂಗಳಸೂತ್ರವೆಂದರೆ ಶುಭವನ್ನು ತರುವ ದಾರ ಅಥವಾ ಪವಿತ್ರ ದಾರ ಎಂದೇ ನಂಬಲಾಗಿದೆ. ವಿವಾಹದ ಸಂದರ್ಭದಲ್ಲಿ ವರನು ವಧುವಿನ ಕುತ್ತಿಗೆಗೆ ಇದನ್ನು ಕಟ್ಟುತ್ತಾನೆ. ಇದು ಹಿಂದೂ ವಿವಾಹದ ಅತ್ಯಂತ ಪವಿತ್ರವಾದ ಮತ್ತು ಮುಖ್ಯವಾದ ಸಂಕೇತವಾಗಿದೆ. ಇನ್ನು ಈ ಮಂಗಳಸೂತ್ರದ ಧಾರ್ಮಿಕ ಮಹತ್ವವನ್ನು ನೋಡುವುದಾದರೆ, ಮಂಗಳಸೂತ್ರವು ಕೇವಲ ಆಭರಣವಲ್ಲ, ಇದು ಆಳವಾದ ಧಾರ್ಮಿಕ ಮತ್ತು ಸಾಂಕೇತಿಕ ಅರ್ಥವನ್ನು ಹೊಂದಿದೆ. ಈ ಮಾಂಗಲ್ಯವನ್ನು ಗಂಡನ ಆಯುಷ್ಯದ ದಾರ ಎಂದೇ ಕರೆಯುತ್ತಾರೆ. ಇದು ಅತ್ಯಂತ ಪ್ರಮುಖ ನಂಬಿಕೆಯಾಗಿದೆ. ಮಹಿಳೆಯರು ಮಂಗಳಸೂತ್ರವನ್ನು ಧರಿಸುವುದರಿಂದ ಅದು ತನ್ನ ಗಂಡನ ದೀರ್ಘಾಯುಷ್ಯ ಮತ್ತು ಯೋಗಕ್ಷೇಮಕ್ಕೆ ಕಾರಣವಾಗುತ್ತದೆ. ಮಂಗಳಸೂತ್ರವನ್ನು ಪತಿವ್ರತೆಯ ಶಕ್ತಿಯ ಸಂಕೇತವಾಗಿ ನೋಡಲಾಗಿದೆ. ಮಂಗಳಸೂತ್ರವೆಂದರೆ ಶಿವ ಮತ್ತು ಶಕ್ತಿಯ ಸಂಕೇತವೆಂದು ಭಾವಿಸಲಾಗಿದೆ. ಮಂಗಳಸೂತ್ರದಲ್ಲಿರುವ ಚಿನ್ನದ ಭಾಗ ಅಂದರೆ ತಾಳಿ ಲಕ್ಷ್ಮೀ ದೇವಿಯನ್ನು ಸೂಚಿಸುತ್ತದೆ. ಇನ್ನು ಕಪ್ಪು ಮಣಿಗಳು ಶಿವನ ಪ್ರತೀಕವಾಗಿದೆ. ಲಕ್ಷ್ಮೀ ದೇವಿಯು ಸಮೃದ್ಧಿ ಮತ್ತು ಪಾವಿತ್ರತೆಯ ನಂಬಿಕೆಯಾದರೆ, ಈ ಕಪ್ಪು ಮಣಿಗಳು ಗಂಡ ಮತ್ತು ಹೆಂಡತಿಯನ್ನು ಮತ್ತು ಅವರ ಸಂಸಾರವನ್ನು ಎಲ್ಲ ಕೆಟ್ಟ ಕಣ್ಣುಗಳಿಂದ, ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುತ್ತವೆ ಎಂದು ನಂಬಲಾಗಿದೆ. ಇನ್ನು ಬಂಧದ ಸಂಕೇತವನ್ನು ನೋಡುವುದಾದರೆ, ಇದು ಗಂಡ ಮತ್ತು ಹೆಂಡತಿಯ ನಡುವಿನ ಆತ್ಮ ಮತ್ತು ಹೃದಯದ ಪವಿತ್ರ ಒಕ್ಕೂಟದ ಶಾಶ್ವತ ಸಂಕೇತವಾಗಿದೆ. ಮಂಗಳಸೂತ್ರದಲ್ಲಿ ಸಾಮಾನ್ಯವಾಗಿ ಬಳಸುವ ಚಿಕ್ಕ ಕಪ್ಪು ಮಣಿಗಳು ಒಂದು ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಕಾರಣಗಳನ್ನು ಹೊಂದಿವೆ. ಕೆಟ್ಟ ದೃಷ್ಟಿ ಹೀರಿಕೊಳ್ಳುವಿಕೆ. ಹೌದು, ಈ ಕಪ್ಪು ಮಣಿಗಳು ಪರಿಸರದಲ್ಲಿನ ಕೆಟ್ಟ ಶಕ್ತಿ ಅಥವಾ ನಕಾರಾತ್ಮಕ ದೃಷ್ಟಿಯನ್ನು ತಮ್ಮೊಳಗೆ ಹೀರಿಕೊಳ್ಳುತ್ತವೆ ಮತ್ತು ವಿವಾಹಿತ ಜೋಡಿಯನ್ನು ಮತ್ತು ಅವರ ಸಂಸಾರವನ್ನು ರಕ್ಷಿಸುತ್ತವೆ ಎಂದು ನಂಬಲಾಗಿದೆ. ಇನ್ನು ಈ ಮಂಗಳಸೂತ್ರವನ್ನು ಹೃದಯಕ್ಕೆ ಹತ್ತಿರದಲ್ಲಿ ಧರಿಸಲಾಗುವುದರಿಂದ ಚಿನ್ನವು ಶುಭಲೋಹವಾಗಿದ್ದು, ಅದು ದೇಹದ ಮೇಲೆ ನೇರವಾಗಿ ಸ್ಪರ್ಶಿಸಿದಾಗ ರಕ್ತ ಪರಿಚಲನೆಯನ್ನು ನಿಯಂತ್ರಿಸುತ್ತದೆ ಹಾಗೂ ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಎಂದು ಕೆಲವು ನಂಬಿಕೆಗಳು ಹೇಳುತ್ತವೆ. ಇನ್ನು ಮದುವೆಯ ಸಮಯದಲ್ಲಿ ತೆಗೆದುಕೊಂಡ ಪತಿ ಪತ್ನಿಯರ ಸಂಕಲ್ಪ ಮತ್ತು ವಾಗ್ದಾನಗಳ ನಿರಂತರತೆಯನ್ನು ಈ ಮಂಗಳಸೂತ್ರ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಮಂಗಳಸೂತ್ರವನ್ನು ತೆಗೆಯದಿರುವುದಕ್ಕೆ ಮಹತ್ವವಾದ ಕಾರಣವನ್ನು ನೋಡುವುದಾದರೆ, ಮಂಗಳಸೂತ್ರವು ವಿವಾಹದ ಗುರುತಾಗಿರುವುದರಿಂದ ಪತಿಯು ಎಲ್ಲಿಯವರೆಗೆ ಬದುಕಿರುತ್ತಾನೆಯೋ ಅಲ್ಲಿಯವರೆಗೆ ಆ ಕುತ್ತಿಗೆಯಿಂದ ತೆಗೆಯಬಾರದು ಎಂಬ ನಿಯಮ ನಮ್ಮ ಹಿಂದೂ ಸಂಪ್ರದಾಯದಲ್ಲಿದೆ. ಅದನ್ನು ತೆಗೆಯುವುದು ಕೆಟ್ಟ ಶಕುನವೆಂದೇ ಪರಿಗಣಿಸಲಾಗುತ್ತದೆ. ಇದು ಮಹಿಳೆಯ ಕಡೆಯಿಂದ ಪತಿಯ ಮೇಲಿರುವ ಭಕ್ತಿ, ಗೌರವ ಮತ್ತು ವಿಶ್ವಾಸದ ಸಂಕೇತವಾಗಿದೆ. ಆದ್ದರಿಂದ ನಮ್ಮ ಹಿರಿಯರು ಈ ಮಂಗಳಸೂತ್ರವನ್ನು ಎಂದಿಗೂ ತೆಗೆಯಬೇಡಿ ಎಂದು ಹೇಳುತ್ತಾರೆ. ಪ್ರಿಯ ವೀಕ್ಷಕರೇ, ನೋಡಿದಿರಲ್ಲ, ಹಿಂದೂ ಧರ್ಮದಲ್ಲಿ ವಿವಾಹಿತ ಮಹಿಳೆಯರ ಸಂಕೇತವಾದ ಈ ಮಂಗಳಸೂತ್ರದ ಪ್ರಾಮುಖ್ಯತೆಯನ್ನು. ಈ ಅನಾಮಧೇಯನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಹೋಗಿ ಬರುತ್ತೇನೆ. ಧನ್ಯವಾದಗಳು.